ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ನಿಮಗೆ ಬಿಗ್ ಬಾಸ್ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆಯನ್ನ ಹೇಗೆ ಮಾಡಿದ್ರು, ಬಿಗ್ ಬಾಸ್ನಲ್ಲಿ ಯಾರು ಎಲಿಮಿನೇಟ್ ಆದರು, ಬಿಗ್ ಬಾಸ್ ಸೀಸನ್ 11ರ ಒಂದು ಟ್ವಿಸ್ಟ್ ಹೇಗಿತ್ತು, ಜೊತೆಗೆ ಈ ಹಿಂದೆ ಯಾವತ್ತೂ ಕೂಡ ಆಗದಂಥ ಒಂದು ಡೆವಲಪ್ಮೆಂಟ್ ಈ ಬಾರಿ ನಡೆದು ಒಂದು ಇತಿಹಾಸವೂ ಕೂಡ ನಿರ್ಮಾಣ ಆಯಿತು. ಆ ಇತಿಹಾಸ ಏನು ಎಲ್ಲವೂ ಕೂಡ ಗೊತ್ತಾಯಿತು. ಯಾರು ಮನೆಯಿಂದ ಹೊರಗೆ ಹೋದ್ರು ಅನ್ನೋದು ಕೂಡ ಗೊತ್ತಾಯಿತು. ನೀವಿನ್ನೂ ಕೂಡ ಆ ಸ್ಟೋರಿಯನ್ನು ನೋಡಿಲ್ಲ ಅಂದರೆ ಒಂದ್ಸಲ ಯಾವುದಕ್ಕೂ ಕಮೆಂಟ್ ಬಾಕ್ಸ್ನಲ್ಲಿ ಮತ್ತೆ ಈ ಹಿಂದಿನ ಸ್ಟೋರಿಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ಸಲ್ಲೂ ಕೂಡ ಹಾಕಿರ್ತೀನಿ. ಅದನ್ನು ಒಂದ್ಸಲ ನೋಡಿ ಆನಂತರ ಈ ಸ್ಟೋರಿ ನೋಡಿದ್ರೆ ಬೆಟರ್. ಈಗ ನಾನು ಈ ಹಿಂದಿನ ಸ್ಟೋರಿಯಲ್ಲಿ ಹೇಳಿದ್ದೀನಿ, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು ಶೋಭಾ ಶೆಟ್ಟಿ ಅಂತೇಳಿ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಂಥ ಶೋಭಾ ಶೆಟ್ಟಿ ಇಲ್ಲಿ ಇಬ್ಬರ ಬದುಕನ್ನು ಹಾಳು ಮಾಡಿದ್ರು ಅಂತೇಳಿ ಯಾವುದೇ ಸಂಕೋಚ ಇಲ್ಲದೆ ಹೇಳ್ಬೋದು. ಯಾರ ಬದುಕನ್ನು ಹಾಳು ಮಾಡಿದ್ರು? ಒಬ್ಬರ ಭವಿಷ್ಯವನ್ನು ಕಿತ್ತುಕೊಂಡ್ರು, ಇನ್ನೊಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಉಳಿಯುವಂತೆ ಮಾಡಿದ್ರು. ಅನ್ಫಿಟ್, ಅನ್ರಿಸರ್ವ್ಡ್ ಮತ್ತು ಅವರು ಇಲ್ಲಿ ಇರೋದಕ್ಕೆ ಡಿಸರ್ವ್ ಅಲ್ಲ ಅಂತ ಹೇಳ್ಬಿಟ್ಟು ಏನು ಜನ ತೀರ್ಪನ್ನು ಕೊಟ್ಟರು ನೋಡಿ, ಅದನ್ನು ಒಂದು ರೀತಿಯಲ್ಲಿ ತಲೆಕೆಳಕಾಗುವಂತೆ ಮಾಡಿದ್ರು. ಆ ಮೂಲಕ ಶೋಭಾ ಶೆಟ್ಟಿ ಮಾಡಿದಂತಹ ನಿರ್ಧಾರ ಅಥವಾ ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ಸಾಕಷ್ಟು ಅಪಸ್ವರಗಳು ಹೇಳ್ತಾ ಇದ್ದಾವೆ. ಶೋಭಾ ಶೆಟ್ಟಿ ತಪ್ಪು ಮಾಡಿಬಿಟ್ರು ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಿದ್ದಾವೆ. ಯಾಕೆ ಮತ್ತು ಹೇಗೆ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಳೆದ ವಾರ ವೀಕೆಂಡ್ ಎಪಿಸೋಡಿಗೆ ಬಂದಂಥ ಸುದೀಪ್ ಅವರು ಇಬ್ಬರು ಸ್ಪರ್ಧಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಿದರು. ಇಬ್ಬರು ಅಂತಲ್ಲ, ಓವರಾಲ್ ಆಗಿ ಎಲ್ಲ ಸ್ಪರ್ಧಿಗಳು ಸೇರಿಸಿ ಒಂದು ಕಿವಿ ಮಾತುಗಳನ್ನು ಹೇಳಿದರು. ಪ್ರತಿ ವಾರನೂ ಕೂಡ ಒಂದೊಂದು ವಿಚಾರದ ಬಗ್ಗೆ ಸುದೀಪ್ ಅಲ್ಲೇ ಹೇಳುವಂಥದ್ದು ಇದ್ದೇ ಇದೆ. ಅದೇ ರೀತಿ ಕಳೆದ ವಾರನೂ ಕೂಡ ಮಾಡಿದ್ರು. ಈ ವಾರನೂ ಕೂಡ ಕೆಲವರಿಗೆ ಅದೇ ರೀತಿ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಮಾಡುತ್ತಾರೆ. ಬಟ್ ಕಳೆದ ವಾರದ 2 ಸಂಗತಿಗಳು ಈಗ ಮತ್ತೆ ಮುನ್ನೆಲೆಗೆ ಬರ್ತಿದೆ. ಅದರಲ್ಲೂ ಒಂದು ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ನೀವು ಪ್ರಾಮಾಣಿಕತೆಯಿಂದ ಆಟ ಆಡಬೇಕು ಮತ್ತು ಆ ಸಂಬಂಧಗಳು ಹೊರಗಡೆ ಇರಬೇಕು. ಒಳಗಡೆ ಎಲ್ಲರೂ ಕೂಡ ಇಲ್ಲಿ ಟ್ರೋಫಿಯನ್ನು ಗೆಲ್ಲೋದಕ್ಕಂತಲೇ ಬಂದಿದ್ದು, ಯಾರು ಕೂಡ ಇಲ್ಲಿ ಟ್ರೋಫಿಯನ್ನು ಬಿಟ್ಕೊಡೋಕೆ ಅಂತೇಳಿ ಬಂದವರಲ್ಲ. ಹಾಗಿರುವಾಗ ಕಳೆದ ವಾರನೂ ಕೂಡ ಈ ವಿಚಾರವನ್ನು ಹೇಳಿದ್ರು, ಈ ವಾರನೂ ಕೂಡ ಈ ವಿಚಾರವನ್ನು ಹೇಳಿದರು. ಸಂಬಂಧ ಬೆಳೆಸೋಕೆ ಬಿಗ್ ಬಾಸಿಗೆ ಬಂದಿದ್ದೀರಾ, ಅದಕ್ಕೆ ಸೀರಿಯಲ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಅಲ್ಲಿ ಹೋಗಿ ಸಂಬಂಧವನ್ನು ಬೆಳೆಸಿ ಅಂತೇಳಿ. ಈ ವಾರನೂ ಕೂಡ ಅದನ್ನೇ ರಿಪೀಟ್ ಮಾಡಿದ್ರು. ಕಳೆದ ವಾರ ಇನ್ನೊಂದು ವಿಚಾರವನ್ನು ಕೂಡ ಶಿಶಿರ್ಗೆ ಮತ್ತು ಐಶ್ವರ್ಯಗೆ ಪ್ರಶ್ನೆಯನ್ನು ಮಾಡಿದರು. ಏನು, ಕೆಂಪೇಗೌಡ ಸಿನಿಮಾದ ರೀತಿ ನೀವು ಗಡ್ಡವನ್ನು ಬಿಟ್ಟಿದ್ದೀರಾ, ಮೀಸೆಯನ್ನು ಬಿಟ್ಟಿದ್ದೀರಾ, ಎಲ್ಲವೂ ಕೂಡ ಕರೆಕ್ಟ್. ಆದರೆ ಕೆಂಪೇಗೌಡ ಸಿನಿಮಾದಲ್ಲಿ ಆ ನಾಯಕ ಹೇಗಿದ್ದ, ಆ ಸಿನಿಮಾ ಹೇಗಿತ್ತು, ಆ ಸಿನಿಮಾದಲ್ಲಿ ರೊಮ್ಯಾನ್ಸ್ ಎಷ್ಟಿತ್ತು, ಆ್ಯಕ್ಷನ್ ಎಷ್ಟಿತ್ತು ಅನ್ನುವಂಥ ಪ್ರಶ್ನೆಯನ್ನು ಶಿಶಿರ್ ಎದುರುಗಡೆ ಇಡ್ತಾರೆ. ಇಲ್ಲಿ ನಿಮ್ಮದು ಯಾರ್ದು, ಈ ಶಿಶಿರ್ ಮತ್ತು ಐಶ್ವರ್ಯದು ಬರೀ ರೊಮ್ಯಾನ್ಸೇ ನನ್ನ ಕಣ್ಣ ಮುಂದೆ ಕಾಣ್ತಾ ಇದೆ. ಅದು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ, ನಿಮ್ಮಿಂದ ಕಂಟೆಂಟೇ ಇಲ್ಲ. ಹೀಗಿರುವಾಗ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ತಪ್ಪು, ನೀವು ಮಾಡ್ತಿರೋ ತಪ್ಪು. ಹೀಗೆ ನೀವು ಮುಂದುವರೆದ್ರೆ ಒಂದು ದಿನ ಅಥವಾ ಮುಂದಿನ ವಾರ ಅಥವಾ ಇನ್ನೊಂದು ವಾರ ಈ ಜಾಗದಲ್ಲಿ, ಅಂದರೆ ಎಲಿಮಿನೇಷನ್ ಆಗಿ ಹೊರಗಡೆ ಬಂದು ಸುದೀಪ್ ಏನು ಮಾತಾಡಿಸ್ತಾರಲ್ಲ, ಆ ಜಾಗದಲ್ಲಿ ನಿಲ್ಲುವಂಥ ಸ್ಪರ್ಧೆಯಲ್ಲಿ ನೀವು ಯಾರಾದರೂ ಒಬ್ಬರು ಆಗಿರ್ತೀರಾ, ಎಚ್ಚರಿಕೆ ಅಂತಲೂ ಕೂಡ ವಾರ್ನಿಂಗನ್ನು ಕೊಡ್ತಾರೆ. ಅವತ್ತು ಕೊಟ್ಟಂಥ ಎಚ್ಚರಿಕೆ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡ್ರೋ ಬಿಟ್ಟರೋ ಅದು ಸೆಕೆಂಡ್ರಿ, ಬಟ್ ವಾರ್ನಿಂಗೇ ಅಲ್ವಾ. ಈಗ ಇದು ಒಂದು ಭಾಗ ಆಯಿತು. ಈಗ 2ನೇ ಭಾಗ. ಈ ವಾರ ಎಲಿಮಿನೇಷನ್ ಆಗೋದಕ್ಕೆ 7 ಜನ ನಾಮಿನೇಟ್ ಆಗಿರ್ತಾರೆ. 7 ಜನ. ಈ 7 ಜನರಲ್ಲಿ ಇಬ್ಬರು ಯಾವಾಗ ಶನಿವಾರನೇ ಸೇಫ್ ಆದರು. ಗೋಲ್ಡ್ ಸುರೇಶ್ ಮತ್ತು ತ್ರಿವಿಕ್ರಮ್ ಶನಿವಾರ ಸೇಫ್ ಆದರು. ಇನ್ನು ಉಳಿದಂಥ 5 ಜನರಲ್ಲಿ ಯಾರಾದರೂ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲೇಬೇಕು. ಅದು ಯಾರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕುತೂಹಲವಾಗಿ ಉಳಿದಿತ್ತು. ಇಲ್ಲಿ ಯಾವಾಗ ಶೋಭಾ ಶೆಟ್ಟಿಯನ್ನು ಸುದೀಪ್ ಸೇಫ್ ಅಂತೇಳಿ ಘೋಷಣೆ ಮಾಡ್ತಾರೋ ಆಗಲೇ ಟ್ವಿಸ್ಟ್ ನಡೆಯುವಂಥದ್ದು. ಆ ಟ್ವಿಸ್ಟಿಂದನೇ ಶೋಭಾ ಶೆಟ್ಟಿ ನಾನು ಹೊರಗಡೆ ಹೋಗಬೇಕು ಅಂತೇಳಿ ನಿರ್ಧರಿಸಿದ್ದೀನಿ ಅಂತೇಳಿ ಅಂತೇಳಿ ಆಳ್ತಾರೆ. ಅದಾದ ಬಳಿಕ ಸಾಕಷ್ಟು ಕನ್ವಿನ್ಸ್ ಮಾಡ್ತಾರೆ. ಕನ್ವಿನ್ಸ್ಗೆ ಬಗ್ಗದೇ ಇದ್ದಾಗ ಸುದೀಪ್ ಮೇನ್ ಡೋರನ್ನು ಓಪನ್ ಮಾಡಿಸೇ ಬಿಡ್ತಾರೆ. ಸೊ ದಟ್ ಅಲ್ಲಿಗೆ ಶೋಭಾ ಶೆಟ್ಟಿ ಹೊರಗಡೆ ಹೋಗ್ತಾರೆ. ಶೋಭಾ ಶೆಟ್ಟಿ ಹೊರಗಡೆ ಹೋದ ಬಳಿಕ ಇಲ್ಲಿ ಭಾರೀ ಸಂಚಲನ ಕೂಡ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಇಬ್ಬರಿಗೆ ಭಾರೀ ಅದೃಷ್ಟ ಒಲಿದಂತಾಗುತ್ತೆ. ಆ ಅದೃಷ್ಟದ ಮೂಲಕ ಅವರಿಬ್ಬರು ಕೂಡ ಅಲ್ಲಿ ಸೇಫ್ ಆಗ್ತಾರೆ. ಆ ಇಬ್ಬರು ಅಂತ ಹೇಳಿದ್ರೆ ಇಬ್ಬರು ಹೊರಗಡೆ ಹೋಗ್ತಿದ್ರು ಅಂತಲ್ಲ, ಇಬ್ಬರಲ್ಲಿ ಯಾರೋ ಒಬ್ಬರು ಹೊರಗಡೆ ಹೋಗ್ತಿದ್ರು, ಅವರು ಸೇಫ್ ಆಗ್ತಾರೆ. ಇದು ಮತ್ತೊಂದು. 3ನೇ ಅಂಶ ಏನು ಅಂತ ಹೇಳಿದ್ರೆ, ಈ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದು ವೈಲ್ಡ್ ಕಾರ್ಡ್ ಮೂಲಕ 50 ದಿನದ ಆಟವನ್ನು ನೋಡಿಕೊಂಡು. ಈಕೆ ಈ ತೆಲುಗು ಬಿಗ್ ಬಾಸ್ನಲ್ಲಿ ಇದ್ದಾಕೆ, ಸೀರಿಯಲ್ ಇಂಡಸ್ಟ್ರಿಯಲ್ಲೂ ಕೂಡ ಇರುವಾಕೆ. ಈಕೆಗೆ ಬಿಗ್ ಬಾಸ್ ಬಗ್ಗೆ ಚೆನ್ನಾಗಿ ಅನುಭವ ಇದೆ. ಆದರೂ ಕೂಡ ಈಕೆ ಮೇಲಿದ್ದಂಥ ನಿರೀಕ್ಷೆ ಹೆಂಗೋ ಹುಸಿ ಆಯಿತು. ಜೊತೆಗೆ ಈಕೆ ಮಾಡಿದಂಥ ಮತ್ತೊಂದು ಎಡವಟ್ಟು ಏನು ಅಂತ ಹೇಳಿದ್ರೆ, ಮತ್ತಾರೋ ಒಬ್ಬ ಸ್ಪರ್ಧಿಗೆ ಆಸೆ ಇತ್ತು ಅಥವಾ ಅವಕಾಶ ಸಿಗ್ತಿತ್ತು, ಆ ಅವಕಾಶವನ್ನು ಕಿತ್ಕೊಳ್ತಾರೆ.
ಈ ಮೂಲಕ ಒಬ್ಬರ ಭವಿಷ್ಯವನ್ನು ಬದಲಾಯಿಸಿಬಿಡ್ತಾರೆ, ಅಂದರೆ ಕೊಲ್ಯಾಪ್ಸ್ ಮಾಡಿಬಿಡ್ತಾರೆ. ಬಿಗ್ ಬಾಸ್ ಅನ್ನೋಂಥ ದೊಡ್ಡ ವೇದಿಕೆ ಸಿಗುವಂಥ ಅವಕಾಶವನ್ನು ಕೊಲ್ಯಾಪ್ಸ್ ಮಾಡ್ತಾರೆ. ಎರಡನೇದು, ಇಲ್ಲಿ ಯಾರೋ ಡಿಸರ್ವ್ಡು ಒಬ್ಬರು ಕ್ಯಾಂಡಿಡೇಟ್ ಇರ್ತಾರೆ. ಅವರು ಡಿಸರ್ವ್ಡ್ ಅಲ್ಲ, ಅನ್ಡಿಸರ್ವ್ಡ್ ಕ್ಯಾಂಡಿಡೇಟ್. ಅವ್ರು ಏನು ಮಾಡ್ತಾರೆ, ಅವರು ಉಳಿಯುವಂತಾಗುತ್ತೆ. ಅವ್ರ ಮನೆಯಿಂದ ಹೊರಗಡೆ ಹೋಗಲೇಬೇಕಾಗಿತ್ತು, ಬಟ್ ಅವರು ಉಳಿಯುವಂತಹ ಅದೃಷ್ಟ ಅವ್ರಿಗೆ ಒಲ್ದು ಬಿಡುತ್ತೆ. ಅಲ್ಲಿಗೆ ಕಂಪ್ಲೀಟಾಗಿ ಆಟದ ಶೈಲಿಯೇ ಬದಲಾಗಿ ಬಿಡುತ್ತೆ. ಹಾಗಾದರೆ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈ ವಾರ ಹೇಗೆ ಈ ಎಲಿಮಿನೇಷನ್ ಪ್ರಕ್ರಿಯೆ ನಡೆದು, ಯಾರು ಸೇಫ್ ಆದರು ಅಂತೇಳಿ. ಈ ಭಾನುವಾರದ ಎಪಿಸೋಡ್ನಲ್ಲಿ ಮೊದಲಿಗೆ ಭವ್ಯವನ್ನು ಸೇಫ್ ಮಾಡ್ತಾರೆ. ಯಾರು? ಸುದೀಪ್. ಇಲ್ಲ, ನೀವು ಈ ವಾರ ಸೇಫ್ ಆಗಿದ್ದೀರಾ, ಇರಿ ಅಂತ ಹೇಳ್ಬಿಟ್ಟು ಭವ್ಯನನ್ನು ಸೇಫ್ ಮಾಡ್ತಾರೆ. ಎರಡನೇದಾಗಿ ಶೋಭಾ ಶೆಟ್ಟಿ ಅವರನ್ನು ಇಲ್ಲಿ ಸೇಫ್ ಮಾಡ್ತಾರೆ, ಸುದೀಪ್ ಶೋಭಾ ಶೆಟ್ಟಿಯನ್ನು. ಮೂರನೇದಾಗಿ ಚೈತ್ರ ಅವರನ್ನು ಸೇಫ್ ಮಾಡ್ತಾರೆ, ಚೈತ್ರ ಕುಂದಾಪುರ ಸೇಫ್ ಆದ ಬಳಿಕನೇ ಶೋಭಾ ಶೆಟ್ಟಿ ಇಲ್ಲಿ ಮತ್ತೆ ವಿಚಲಿತರಾಗ್ತಾರೆ. ನಾನು ಹೋಗಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಒಂದು ರೀತಿಯಲ್ಲಿ ತಮ್ಮ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸ್ಬಿಡ್ತಾರೆ. ಆಗ ಅಂತಿಮವಾಗಿ ಉಳಿದಂತಹ ಬಾಟಮ್ 2ನಲ್ಲಿ ಉಳಿದಿದ್ದಂಥ ಶಿಶಿರ್ ಮತ್ತು ಐಶ್ವರ್ಯಗೆ ಎದೆ ಬಡಿತ ಹೆಚ್ಚಾಗ್ಬಿಡುತ್ತೆ. ಯಾವಾಗ? ಶೋಭಾ ಶೆಟ್ಟಿ ಹೇಳೋದಕ್ಕಿಂತ ಮುನ್ನ. ಯಾಕಂತ ಹೇಳಿದ್ರೆ ಬಾಟಮ್ 2ನಲ್ಲಿರೋದೇ ಅವರಿಬ್ಬರು, ಶಿಶಿರ್ ಮತ್ತು ಐಶ್ವರ್ಯ. ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಈ ವಾರ ಹೋಗಲೇಬೇಕಾಗಿತ್ತು. ಯಾಕೆ? ಕಳೆದ ವಾರ ಸುದೀಪ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ರು. ಇದೇ ಐಶ್ವರ್ಯ ಮತ್ತು ಇದೇ ಶಿಶಿರ್ಗೆ ಒಂದು ವಾರ್ನಿಂಗನ್ನು ಕೊಟ್ಟಿದ್ರು. ನೀವು ಸಿಕ್ಕಾಪಟ್ಟೆ ಓವರ್ ಆಗಿ ವರ್ತನೆಯನ್ನು ಮಾಡ್ತಿದ್ದೀರಾ, ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಬೇಕೋ ಹಾಗಿಲ್ಲ, ಹೀಗೆ ಇದ್ದರೆ ನೀವು ಇಲ್ಲಿ ಬಂದು ನಿಲ್ಲಬೇಕಾಗುತ್ತೆ ಅನ್ನೋಂಥ ವಾರ್ನಿಂಗನ್ನು ಕೊಟ್ಟಿದ್ರು. ಅದಾಗಿ ಒಂದು ವಾರ ಕಳೆದಿಲ್ಲ, ಅದರೊಳಗೆ ಒಬ್ಬರಿಗೆ ಮನೆದಾರಿ ತೋರಿಸುವಂಥ ಅನಿವಾರ್ಯತೆ ಸೃಷ್ಟಿ ಆಗ್ತಿತ್ತು. ಬಟ್ ಫಾರ್ಚುನೇಟ್ಲಿ ಅದಾಗಲಿಲ್ಲ. ಸೊ ದಟ್ಟು ಸ್ವಲ್ಪ ರಿಲೀಫ್ ಆಗ್ತಾರೆ. ಸ್ವಲ್ಪ ರಿಲೀಫ್ ಆಗೋದು ಮಾತ್ರವಲ್ಲದೆ ಯಾವ್ಯಾವ ದೇವರಿಗೆ ಹರಕೆ ಹೊತ್ತಿದ್ದಾರೋ ಆ ದೇವರಿಗೆ ಗೊತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಇನ್ನೇನು ಮನೆಯಿಂದ ಹೊರಗಡೆ ಹೋಗಲೇಬೇಕು, ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗಲೇಬೇಕಲ್ಲ ಸರ್, ಯಾರಾದರೂ ಒಬ್ಬರು ಎಲಿಮಿನೇಟ್ ಆಗಲೇಬೇಕು, ಶಿಶಿರೋ ಐಶ್ವರ್ಯನೋ. ಅಚ್ಚರಿ ಅಂದರೆ ಐಶ್ವರ್ಯ ಉಳಿದು ಶಿಶಿರ್ ಹೋದರೂ ಕೂಡ ಏನು ಡೌಟ್ ಇರಲಿಲ್ಲ, ಅಥವಾ ಭಾರಿ ದೊಡ್ಡ ಕುತೂಹಲ ಅಥವಾ ಕ್ಯೂರಿಯಾಸಿಟಿ ಏನು ಇರಲಿಲ್ಲ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗಲೇಬೇಕು, ದೊಡ್ಡ ಶಾಕ್ ಏನು ಆಗ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಇವರಿಬ್ಬರು ಅಷ್ಟೇ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಅದನ್ನು ಹೇಳಬಾರ್ದು, ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಯಾವ ಆಟ ಅದನ್ನು ಬಾಯಿಬಿಟ್ಟು ಬೇರೆ ಹೇಳಬೇಕಾ? ಈ ವಾರ ಸ್ವಲ್ಪ ಅಡ್ಡಿ ಇಲ್ಲ ಸರ್, ಅದಕ್ಕಿಂತ ಹಿಂದಿನ ವಾರಗಳನ್ನು ನೀವು ನೋಡಿದ್ರೆ ಬಹುಶಃ ಅಸಹ್ಯ ಅನಿಸ್ಬಿಡುತ್ತೆ. ಬಿಗ್ ಬಾಸ್ ನೋಡೋದಕ್ಕೆ ಸಾಕಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ಗೆ ಅಸಹ್ಯ ಅನಿಸ್ಬಿಡುತ್ತೆ. ಆ ರೀತಿ 24 ಗಂಟೆ ಒಬ್ರಿಗೊಬ್ರಿಗೆ ಅಂಟಿ ಕೂತ್ಕೊಳ್ಳೋದು. ಅವ್ರ ತೊಡೆ ಮೇಲೆ ಇವ್ರು ಮಲಗೋದಂತೆ, ಇವ್ರ ತೊಡೆ ಮೇಲೆ ಅವ್ರು ಮಲಗೋದಂತೆ, ಅವ್ರ ಹೆಗ್ಲಲ್ಲಿ ಇವ್ರು ಮಲಗೋದಂತೆ, ಇವ್ರ ಹೆಗ್ಲಲ್ಲಿ ಅವ್ರು ಮಲಗೋದಂತೆ, ಆಸೆ ಮಾಡೋದೇನೋ, ರೊಮ್ಯಾನ್ಸ್ ಮಾಡೋದೇನೋ, ಮುದ್ದು ಮಾಡೋದೇನೋ. ಇವರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೋ ಅಥವಾ ಯಾವುದೋ ಬೆಡ್ರೂಮ್ಗೋ ಹೋಟೆಲ್ಗೋ ಹೋಗಿದ್ದಾರೋ ಅನ್ನೋಂಥ ಡೌಟ್ ಬರಬೇಕು. ಆ ಲೆವೆಲ್ಗೆ ಇವರಿಬ್ಬರು ಕೂಡ ವರ್ತನೆಯನ್ನು ಮಾಡಿದ್ರು. ಎಂಥವ್ರಿಗಾದ್ರೂ ಕೂಡ ಅಸಹ್ಯ ಆಗಬೇಕು, ಆ ರೀತಿ ಇತ್ತು ಇವರು ವರ್ತನೆ. ಬಟ್ ಅನ್ಫಾರ್ಚುನೇಟ್ಲಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗೋದು ತಪ್ಪಿಸಿದ್ದಾರೆ ಶೋಭಾ ಶೆಟ್ಟಿ. ಅಲ್ಲಿಗೆ ಇದರಲ್ಲಿ ಯಾರೋ ಒಬ್ಬರು ಅನ್ಡಿಸರ್ವ್ಡ್ ಕ್ಯಾಂಡಿಡೇಟ್ ಇದ್ದರು, ಶಿಶಿರು ಮತ್ತು ಐಶ್ವರ್ಯ. ಆ್ಯಕ್ಚುಲಿ ಇಬ್ಬರು ಕೂಡ ಅನ್ಡಿಸರ್ವ್ಡೆ. ಇಬ್ಬರಲ್ಲಿ ಯಾರೋ ಒಬ್ಬರು ಹೋಗಬೇಕಾಗಿತ್ತು. ಈ ವಾರ ಅವರು ಹೋಗದೆ ಇರುವಂಗೆ ಮಾಡಿದ್ದು ಶೋಭಾ ಶೆಟ್ಟಿ. ಅಲ್ಲಿಗೆ ಶೋಭಾ ಶೆಟ್ಟಿ ಇಂಥದ್ದೊಂದು ಮೊಳೆಯನ್ನು ಹೊಡೆದ್ರು. ಮತ್ತೊಂದು, ಶೋಭಾ ಶೆಟ್ಟಿ ಒಳಗಡೆ ಬರುವಂಥ ಒಬ್ಬ ಡಿಸರ್ವ್ ಕ್ಯಾಂಡಿಡೇಟಿಗೂ ಕೂಡ ಬರೋದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಕಾರಣ ಇಲ್ಲಿ ವೈಟ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಂತಹ ಕಾರಣಕ್ಕೋಸ್ಕರ. ಯಾರು? ಈ ಶೋಭಾ ಶೆಟ್ಟಿ. ವೈಲ್ಡ್ ಕಾರ್ಡ್ ಮೂಲಕ ಈಕೆ ಒಂದು ವೇಳೆ ಬರಲಿಲ್ಲದೆ ಇದ್ದರೆ ಅಥವಾ ನಾನು ಬರಲ್ಲ ಅಂತೇಳಿ ಹೇಳಿದಿದ್ರೆ ಇನ್ನೊಬ್ರು ಯಾರೋ ಬರ್ತಿದ್ರು ಈಕೆ ಜಾಗಕ್ಕೆ ರಜತ್ ಜೊತೆಗೆ. ಆಗ ಆ ಕ್ಯಾಂಡಿಡೇಟಿಗೆ ಒಂದು ಅವಕಾಶ ಸಿಗ್ತಿತ್ತು, ಒಂದು ಇಡೀ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಹೋಗ್ತಿತ್ತು. ಬಟ್ ಈಕೆ ಅದನ್ನು ಕೂಡ ಹಾಳು ಮಾಡಿದ್ಲು. ಹಾಗಾಗಿ ಸಹಜವಾಗಿ ಶೋಭಾ ಶೆಟ್ಟಿ ಬಗ್ಗೆ ಒಂದು ಜನರಿಗೆ ಆಕ್ರೋಶವನ್ನು ಕೂಡ ಬರುತ್ತೆ. ಇವಾಗ ಸತ್ಯ ಅಲ್ವಾ ಅಂತೇಳಿ ನೀವು ಯೋಚನೆ ಮಾಡಿ. ಇಬ್ಬರು ಜೀವನವನ್ನು ಹಾಳು ಮಾಡ್ದಂಗೆ ಆಯಿತು. ಒಬ್ಬರು ಹೊರಗಡೆ ಹೋಗಬೇಕಾದವರಂತಹ ಒಬ್ಬ ವ್ಯಕ್ತಿಯನ್ನು ಮನೇಲಿ ಉಳಿಸ್ಕೊಳ್ಬೇಕಾಯಿತು, ಮತ್ತೊಬ್ಬ ಒಳಗಡೆ ಬರಬೇಕಾಗಿದ್ದಂಥ ವ್ಯಕ್ತಿಯನ್ನು ಈ ರೀತಿ ಮಾಡಬೇಕಾಯ್ತಲ್ಲ ಅಂತೇಳಿ. ಅಂದರೆ ಓವರಾಲ್ ಆಗಿ ಕಂಪ್ಲೀಟಾಗಿ ಎಲ್ಲದನ್ನೂ ಕೂಡ ಹಾಳು ಮಾಡಿಬಿಟ್ರು ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಇಷ್ಟೂ ಬೆಳವಣಿಗೆಗಳ ಬಗ್ಗೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸತ್ಯ ಅಲ್ವಾ ಶೋಭಾ ಶೆಟ್ಟಿ ಮಾಡಿದ್ದು ಅಕ್ಷಮ್ಯ ಅಪರಾಧ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.